ಹೇಗೆ ಚೇಂಜ್ ಆಫ್ ಫುಡ್ ಸಿಸ್ಟಮ್ ವಿಲ್ ನೌ ಲೀಡ್ ಟು ಲಾಟ್ ಆಫ್ ಪ್ರಾಬ್ಲಮ್ಸ್ ಅಂತ. ಅಂಡಮಾನಲ್ಲಿರೋ ಜರವಾ ಜನಾಂಗ ಗೊತ್ತಿರಬೇಕಲ್ಲ. ಅಂಡಮಾನ್ ಜರವಾ ಜನಾಂಗದಲ್ಲಿ ಒಂದು ದುರದೃಷ್ಟವಾದ ಘಟನೆಗಳು ನಡೆದು ಕೆಲವು. ಏನು ಅಂದರೆ ಅಲ್ಲಿ ಒಂದು ರೋಡ್ ಮಾಡಿದರು ಜರವಾ ಜನಾಂಗದ ಮೂಲಕ. ಆ ರೋಡಲ್ಲಿ ಜನ ಕಾರಲ್ಲಿ ಹೋಗಿ ಬರೋದು, ಜರವಾ ಜನಾಂಗರು ಕಾಣಿಸ್ಕೊಂಡ್ರೆ ಅವ್ರನ್ನ ನೋಡ್ಕೊಂಡು ಹೋಗ್ಬೋದು ಅಂತ ಮೊದಲು ಮಾಡಿದರು. ಏನಾಯಿತು, ಈ ಜರವಾ ಜನಾಂಗ ಕಂಡ ತಕ್ಷಣ ಕಾರಲ್ಲಿ ಹೋಗೋ ಈ ಸ್ಥಿತಿವಂತರು ಅವರಿಗೆ ಬಿಸ್ಕಟ್ಗಳು ಕೊಡೋದು, ಚಾಕ್ಲೇಟ್ಸ್ ಕೊಡೋದು ಶುರು ಮಾಡಿದರು. ಬರ್ತಾ 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 ಅಲ್ಲಿನ ಡಾಕ್ಟ್ರುಗಳು ನೋಡ್ತಾರೆ ಅವರಲ್ಲಿ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ ಜನವಾದಲ್ಲಿ. ಜರ್ವಾದಲ್ಲಿ ಪೊಟೆನ್ಶಿಯಾಲಿಟಿ ಇತ್ತು ಡಯಾಬಿಟಿಸ್ಗೆ. ಈ ಫುಡ್ ಐಟಮ್ಸಿಂದ ಅವ್ರಿಗೆ ಅದು ಎಕ್ಸ್ಪ್ರೆಸ್ ಆಗೋ ಶುರುವಾಯಿತು. ಆವಾಗಿಂದ ಒಂದು ಸಿಸ್ಟಮ್ ಮಾಡಿದರು, ಯಾರೂ ಅವ್ರಿಗೇನೋ ಕೊಡೋಂಗಿಲ್ಲ ಅಂತ. ಹಾಗಾಗಿ ನಾನು ಅಂಡಮಾನಲ್ಲಿ ನಾನು ರಿಸರ್ಚ್ ಮಾಡೋಕ್ಕೆ ಹೋದಾಗ ಆ ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲ ವೆಹಿಕಲ್ಗಳನ್ನ ಒಂದು ಕಡೆ ಪೂಲ್ ಮಾಡಿ ಪೊಲೀಸರು ಹಿಂದೆ ಮುಂದೆ ಕಾತ್ಕೊಂಡು ಯಾರು ಏನು ಅವ್ರು ಕಂಡ್ರೆ ನೋಡ್ಬೇಕಷ್ಟೇ, ಅವ್ರನ್ನ ಯಾರು ಏನೋ ಮಾತಾಡ್ಸಂಗಿಲ್ಲ ಅಥವಾ ಅವ್ರಿಗೇನೋ ಕೊಡೋಂಗಿಲ್ಲ, ಎಸೆಯೋಂಗಿಲ್ಲ. ಈ ಸ್ಥಿತಿಗೆ ಬಂತು. ಇದು ನಾವೇ ತಂದ್ಕೊಂಡಿದ್ದು. ಪಾಪ ಅವರಷ್ಟಕ್ಕೆ ಅವ್ರು ಬದುಕ್ತಾ ಇದ್ರು. ನಿಜ ನಿಜ. ಏನೋ ಇವ್ರು ಎಸ್ದಾಗ ಅವರು ತೊಗೊತಾರೆ, ಪಾಪ ಅವ್ರಿಗೇನು ಗೊತ್ತು ಏನಾಗುತ್ತೆ ಅಂತ. ಬರ್ತಾ ಬರ್ತಾ ಅವ್ರ ಡಯಾಬಿಟಿಸ್ ಜಾಸ್ತಿ ಆಯಿತು. ಹೀಗೆ ಫುಡ್ ಐಟಮ್ಸಿಂದ ಅಥವಾ ಫುಡ್ ಚೇಂಜಿಂದ ನಮ್ಮಲ್ಲಿ ಇರ್ತಕ್ಕಂಥ ಹಿಡನ್ ಕಾಯಿಲೆಗಳು ಹೊರಗೆ ತೆಗೆದು ಕಾಣಿಸ್ಕೊಳ್ಳೋದು ನಿಜ ನಿಜ ಕಾಮನ್.